ಕಾಲು ಒಳಗೆ ಹಾಕ್ಬಿಡ್ಬೇಕು ಬದುಕಲ್ಲ. ಓಕೆ ಬರಲಿ ಬರಲಿ ತಹಸೀಲ್ದಾರ್ ಕರೀರಿ ಬರಲಿ. ಸ್ವಲ್ಪ ಸಮಸ್ಯೆ ಸರಿಪಡಿಸಿ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಉದ್ಯೋಗಗಳಿಂದ ಮನೆ ಕಟ್ಟಿ ಅವ್ರಿಗೆ ಕಟ್ಟಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರಿಗೆ ಮನೆ ಕಟ್ಟಕ್ಕೆ ಒಂದು ಅವಕಾಶ, ಯಾರ್ಯಾರಿಗೆ ಹಕ್ಕುಪತ್ರ ಸಿಕ್ಕಿ ಮನೆ ಕಟ್ಕೊಂಡಿಲ್ಲ ಅಥವಾ ಮನೆ ಇಲ್ಲ ಅವ್ರೆಲ್ರಿಗೂ ಕೊಡ್ತಕ್ಕಂಥ ಸೌಕರ್ಯ ಒದಗಿಸ್ತಕ್ಕಂಥದ್ದನ್ನ ತಾಲೂಕು ಆಡಳಿತ ನಾವೆಲ್ಲ ಸೇರಿ ಮಾಡ್ತೀವಿ. ಇದರಲ್ಲಿ ಯಾರೇ ಅವ್ರ ಪರ ಇವ್ರ ಪರ ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಯಾರೋ ಒಬ್ರು ಅವರ ವೈಯಕ್ತಿಕವಾಗಿ ಇಬ್ಬರನ್ನು ಒಂದಾಗ್ದಂಗೆ ನೋಡ್ಕೋತಾರೆ, ಆ ರೀತಿ ಆಗಕ್ಕೆ ಬಿಡಲ್ಲ. ಊರು ಒಂದ ಮೇಲೆ ಪರ ಇರ್ತದೆ, ಆದರೆ ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ನಾವು ಯಾರು ಮರಿಬಾರ್ದು. ನಾವು ಯಾರ ಪರ ಇರಬೇಕು ಅಂದರೆ ಸೌಕರ್ಯ ವಂಚಿತ ಆಗಿರ್ತಕ್ಕಂಥ ಪರವಾಗಿರಬೇಕು, ಬಡವರ ಪರ ಇರಬೇಕು. ಸೌಕರ್ಯಗಳು ಪ್ರತಿಯೊಬ್ಬ ಜನಾಂಗದಲ್ಲೂ ಕೂಡ ಸೌಕರ್ಯ ವಂಚಿತರಾಗಿರ್ತಾರೆ ಅಥವಾ ತೊಂದರೆಯಲ್ಲೂ ಇರ್ತಾರೆ, ಬಡವರು ಆಗಿರ್ತದೆ. ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥದ್ದನ್ನ ನಾನು ತಾಲೂಕು ಆಡಳಿತ ಸೇರಿ ಮಾಡಿಕೊಡ್ತೀವಿ ಅಂತಕ್ಕಂಥ ಈ ಸಂದರ್ಭ ಹೇಳ್ತೀವಿ. ನಾಳೆ ನಡೀತಕ್ಕಂಥ 135ನೇ ಒಂದು ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಪುತ್ಥಳಿನ ಮಾಡಿ ಅದಕ್ಕೆ ಗೋಪುರವನ್ನು ನಿರ್ಮಾಣ ಮಾಡೋದಕ್ಕೆ ನಿಲ್ಲಿಸಿದ್ರು. ಅದು ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಅನಾವರಣ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಅಂಬೇಡ್ಕರ್ ಭವನವನ್ನು ಅರ್ಧಕ್ಕೆ ನಿಲ್ಲಿಸಿದ್ರು. ನಾನು ಪ್ರಾರಂಭ ಮಾಡಿದ್ದೇನೆ, ಅದನ್ನು ನಿಲ್ಲಿಸಿ ಮರದಲ್ಲೇ ನಿಲ್ಲಿಸಿದ್ರು. ಅದಕ್ಕೂ ಕೂಡ ಈಗ 3.25 ಕೋಟಿ ಹಣವನ್ನು ಸರ್ಕಾರ ಕೊಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳಿಗೆ ಮಾಧವಪ್ಪನವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡೋದಕ್ಕೆ ಹಣ ಕೊಡ್ತೀವಿ ಅಂತ ಅಸೆಂಬ್ಲಿನೇ ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದು 5-6 ತಿಂಗಳೊಳಗಡೆ ಈಗಾಗಲೇ ಟೆಂಡರ್ ಆಗಿದೆ. ನಾಳೆ ಅದು ಗುದ್ಲಿ ಪೂಜೆನೂ ಇದೆ. ಅದು ಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಧನ್ಯವಾದ.